ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮಗೆ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಸಿಲೆಬಸ್ ಬಗ್ಗೆ ತಮಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಅದರಲ್ಲಿ ನೋಡ್ಬೋದು ತಾವು ಮೊದಲನೇದಾಗಿ ಸಂಖ್ಯೆಗಳು, ಸಂಖ್ಯಾ ಪದ್ಧತಿಯ ಸಿಲೆಬಸ್ ಅನ್ನು ತಿಳಿಸಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಬಾಧ್ಯತೆಯ ನಿಯಮಗಳಾಗಿರ್ಬೋದು, ಅಪವರ್ತನಗಳು, ಗುಣಕಗಳಾಗಿರ್ಬೋದು, ಲಸ ಮಸ ಆಗಿರ್ಬೋದು, ಅದರೊಂದಿಗೆ ಇಲ್ಲಿ ಭಿನ್ನಾಂಕಗಳು ಅಥವಾ ಭಿನ್ನರಾಶಿಗಳು ಮತ್ತು ಅವುಗಳ ಮೇಲಿನ 4 ಕ್ರಿಯೆಗಳು, ಹಾಗೂ ಇಲ್ಲಿ ದಶಮಾಂಶಗಳು ಮತ್ತು ಅವುಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳ ಬಗ್ಗೆ ಈಗಾಗಲೇ ನಾನು ತಿಳಿಸಿಕೊಟ್ಟಿರ್ತೇನೆ. ಇವತ್ತು ಮೊದಲಿಗೆ ತಮಗೆ ನಾನು ಇಲ್ಲಿ ಸಂಖ್ಯೆಗಳು, ಸಂಖ್ಯಾ ಪದ್ಧತಿಯ ಬಗ್ಗೆ ಕೂಡ ತಿಳಿಸಿಕೊಟ್ಟಿದ್ದೆ. ಇದೀಗ ಪೂರ್ಣಾಂಕಗಳ ಮೇಲಿನ 4 ಮೂಲಭೂತ ಕ್ರಿಯೆಗಳನ್ನು ಇವತ್ತಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ತಾವು ಕೂಡ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ. ಇವುಗಳ ಮೂಲಕ ತದನಂತರ ಪರೀಕ್ಷೆಗಳಲ್ಲಿ ಅಂದರೆ ಜವಾಹರ್ ನವೋದಯ ವಿದ್ಯಾಲಯ ಪರೀಕ್ಷೆ ಆಗಿರಬಹುದು, ಅದರೊಂದಿಗೆ ಇಲ್ಲಿ ಮೊರಾರ್ಜಿಗಳು ಕೂಡ, ಹಾಗೂ ಇಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಕೂಡ ಇಲ್ಲಿ ಕೇಳಬಹುದಂಥ ಪ್ರಶ್ನೆಗಳು ಇವು ಆಗಿರುತ್ತವೆ ಅಂತ ಹೇಳ್ತಾ ಇದ್ದೀನಿ. ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ ಸ್ವಾಭಾವಿಕ ಸಂಖ್ಯೆಗಳು ಯಾವ ಅನ್ನೋದನ್ನು ತಮ್ಮ ತಿಳಿಸ್ಕೊಡ್ತೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದಾಗ ಅಲ್ಲಿ 1ರಿಂದ ಪ್ರಾರಂಭ ಆಗುತ್ತೆ. 1, 2, 3, ಅದೇ ರೀತಿಯಾಗಿ 4, ಮತ್ತು ಇಲ್ಲಿ 5, 6 ಈ ರೀತಿಯಾಗಿ ಇವು ಕಂಟಿನ್ಯೂ ಆಗ್ತದೆ. ಇದು ಇಷ್ಟಕ್ಕೆ ನಿಲ್ಲುತ್ತೆ ಅಂತ ಹೇಳೋಕ್ಕಾಗೋದಲ್ಲಿ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್ ಅಂತ ಏನು ಕರಿತೀವಿ, ಇವುಗಳು 1ರಿಂದ ಪ್ರಾರಂಭವಾಗುತ್ತವೆ, ಅಥವಾ ಇವುಗಳಿಗೆ ನಾವಿಲ್ಲಿ ಕನ್ನಡದಲ್ಲಿ ಸ್ವಾಭಾವಿಕ ಸಂಖ್ಯೆಗಳಂತಲೂ ಕೂಡ ಇಲ್ಲಿ ಕರಿತೀವಿ. ಇನ್ನು ಪೂರ್ಣ ಸಂಖ್ಯೆಗಳು ಅಂದರೆ ಏನು ಸ್ವಾಭಾವಿಕ ಸಂಖ್ಯೆಗಳಿವೆ, ಇವುಗಳಿಗೆ ಇಲ್ಲಿ 0 ಸೇರಿದರೆ ಅವು ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0 ಸೇರಿದಾಗ ಇಲ್ಲಿ ಅವು ಪೂರ್ಣ ಸಂಖ್ಯೆಗಳು ಆಗುತ್ತವೆ. 0ದಿಂದ ಪ್ರಾರಂಭವಾಗುವಂತಹ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಗಿರುತ್ತವೆ. ಇವುಗಳು ಕೂಡ ಇಲ್ಲಿಗೆ ಲಿಮಿಟೆಡ್ ಸಂಖ್ಯೆಗಳಿರುವುದಿಲ್ಲ, ಇವು ಕೂಡ ಕಂಟಿನ್ಯೂ ಆಗುತ್ತವೆ. ಈ ಪೂರ್ಣ ಸಂಖ್ಯೆಗಳೊಂದಿಗೆ ಋಣ ಸಂಖ್ಯೆಗಳು ಸೇರಿದಾಗ ಅವು ಇಲ್ಲಿ ಪೂರ್ಣಾಂಕಗಳು ಆಗುತ್ತವೆ. ಈಗ ಪೂರ್ಣಾಂಕಗಳ ಬಗ್ಗೆ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 0, 1, 2, 3, 4, 5 ಈ ರೀತಿ ಇಲ್ಲಿ ಕಂಟಿನ್ಯೂ ಆಗ್ತವೆ. -2, ಅದೇ ರೀತಿಯಾಗಿ -3 ಈ ರೀತಿ ಇವು ಕೂಡ ಇಲ್ಲಿ ಕಂಟಿನ್ಯೂ ಆಗ್ತಾವು. ಇವುಗಳಿಗೆ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳು ಅಂದರೆ 0ಯೊಂದಿಗೆ ಧನಾತ್ಮಕ ಹಾಗೂ ಋಣಾತ್ಮಕ ಸಂಖ್ಯೆಗಳನ್ನು ಒಳಗೊಂಡಂತಹ ಸಂಖ್ಯೆಗಳು ಪೂರ್ಣಾಂಕಗಳು ಆಗುತ್ತವೆ. ಇಲ್ಲಿ ಪೂರ್ಣಾಂಕಗಳ ಸಂಕಲನವನ್ನು ಮಾಡುವಾಗ ಚಿಹ್ನೆಗಳ ಬಗ್ಗೆ ತಾವು ತಿಳ್ಕೊಬೇಕು. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ಪ್ಲಸ್ ಇಂಟು ಪ್ಲಸ್ ಅಂದಾಗ ಪ್ಲಸ್ ಬರುತ್ತೆ. ಅದೇ ರೀತಿಯಾಗಿ ಒಂದು ಸಂಕಲನ ಚಿಹ್ನೆ, ಇನ್ನೊಂದು ವ್ಯವಕಲನ ಚಿಹ್ನೆ ಇದ್ದಾಗ ಅಲ್ಲಿ ಮೈನಸ್ ಚಿಹ್ನೆ ಬರುತ್ತೆ. ಇನ್ನು ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಅಂದಾಗ ಅಲ್ಲಿ ಪ್ಲಸ್ ಬರುತ್ತದೆ. ಇನ್ನು ಮೈನಸ್ ಇಂಟು ಪ್ಲಸ್ ಅಂದಾಗ ಅಲ್ಲಿ ಮೈನಸ್ ಬರುತ್ತದೆ. ಹಾಗಾದರೆ ಇಲ್ಲಿ ಪೂರ್ಣಾಂಕಗಳ ಸಂಕಲನವನ್ನು ಮಾಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ತಾವು 9 ಪ್ಲಸ್ ಆಫ್ -6 ಅಂತಿದೆ. ಸೊ ಇಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ 9ನ್ನು ಹಚ್ಕೊಂಡು 1 ಪ್ಲಸ್ಸು 1 ಮೈನಸ್ ಇದ್ದಾಗ ಏನಾಗುತ್ತೆ, ಇದನ್ನು ಈ ಬ್ರಾಕೆಟ್ ಹಾಕಿದ್ದಾರೆ ಅಂದಾಗ ಅದು ಗುಣಾಕಾರ ಚಿಹ್ನೆ ಅಂತ ಅಂದ್ಕೊಳ್ಳಿ. ಪ್ಲಸ್ ಇಂಟು ಮೈನಸ್ -6. ಇಲ್ಲಿ 9ರಲ್ಲಿ 6 ಮೈನಸ್ ಮಾಡಿದರೆ ಆನ್ಸರ್ ಎಷ್ಟು ಬಂತು? 3. ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಇದು ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ? -6 ಮತ್ತು 9ರಲ್ಲಿ ಅಂದರೆ 9 ದೊಡ್ಡ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇದರ ಹಿಂದೆ ಯಾವ ಚಿಹ್ನೆ ಇರುತ್ತೆ ಅಂದರೆ ಪ್ಲಸ್ ಇದೆ. ಯಾವ ಚಿಹ್ನೆಯೂ ಇಲ್ಲ ಅಂದರೆ ಪ್ಲಸ್ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ +3 ಅಂತ ತಾವು ಅಂದ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಎರಡನೇದಾಗಿ ನೋಡ್ಬೋದು, ಇಲ್ಲಿ -1ಕ್ಕೆ ಇಲ್ಲಿ -7 ಸಂಕಲನವನ್ನು ಮಾಡಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ -1ಕ್ಕೆ -1 ಹಚ್ಕೊಂಡು ಇಲ್ಲಿ ಪ್ಲಸ್ ಇಂಟು ಮೈನಸ್ -7. ಈಗ ನೋಡಿ, ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆ ಇಟ್ಟು ಸಂಕಲನ ಮಾಡಬೇಕು. 7 1 8. ಇನ್ನು ನೆಕ್ಸ್ಟು ಇಲ್ಲಿ ಮೂರನೇದಾಗಿ ನೋಡ್ಬೋದು, 5ಕ್ಕೆ 5 ಪ್ಲಸ್ ಇಲ್ಲಿ ಒಂದು ಪ್ಲಸ್ಸು 1 ಮೈನಸ್ ಇದ್ದಾಗ ಏನಾಗುತ್ತೆ, ಅದು ಮೈನಸ್ ಆಗುತ್ತೆ. ಇಲ್ಲಿ 11. ಈಗ ನೋಡ್ಬೋದು ತಾವು, ಈ ದೊಡ್ಡ ಸಂಖ್ಯೆಯಿಂದ ಮೈನಸ್ ಚಿಹ್ನೆ ಇರೋದ್ರಿಂದ ವ್ಯವಕಲನ ಮಾಡಿ ಮೈನಸ್ ಚಿಹ್ನೆ ಇಡಬೇಕು. 11ರಲ್ಲಿ 5 ಹೋದರೆ -6. ಇನ್ನು ಇದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ತಾವು, -5 ಪ್ಲಸ್ ಆಫ್ 10 ಅಂತಿದೆ. ಇಲ್ಲಿ ಮೊದಲನೇದಾಗಿ -5ಕ್ಕೆ 5 ಇಟ್ಟು ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಆಗುತ್ತೆ. ಸೊ ಈಗ ನೋಡ್ಬೋದು, 10ರಲ್ಲಿ 5 ಹೋದರೆ 5. ಆದರೆ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇರುತ್ತೆ? ಇಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ 10. ಇದರ ಹಿಂದ್ಗಡೆ ಯಾವ ಚಿಹ್ನೆ ಇಲ್ಲ ಅಂದರೂ ಕೂಡ ಪ್ಲಸ್ ಚಿಹ್ನೆ ಇರುತ್ತೆ. ಸೊ ಇಲ್ಲಿ +5 ಬರುತ್ತದೆ. ಈ ರೀತಿಯಾಗಿ ತಾವು ಇಲ್ಲಿ ಪೂರ್ಣಾಂಕಗಳ ಸಂಕಲನವನ್ನು ಮಾಡಬೇಕಾಗುತ್ತೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ ನೋಡ್ಬೋದು, -13 ಪ್ಲಸ್ ಆಫ್ +18 ಅಂತಿದೆ.
ನಾವಿಲ್ಲಿ ಈಜ್ವಲ್ ಟು ಚಿಹ್ನೆಯನ್ನು ಹಾಕ್ಕೊಂಡು ಇಲ್ಲಿ -13ಕ್ಕೆ -13 ಬರೆಯೋಣ. ಇಲ್ಲಿ ಎರಡೂ ಕಡೆ ಪ್ಲಸ್ ಇರೋದ್ರಿಂದ +18. ಈಗ ನೋಡ್ಬೋದು ಒಂದು ಕಡೆ ಮೈನಸ್ ಒಂದು ಕಡೆ ಪ್ಲಸ್ ಇದೆ, ಆದರೆ ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇದೆ? ಇಲ್ಲಿ ಪ್ಲಸ್ ಇದೆ. 18 ದೊಡ್ಡ ಸಂಖ್ಯೆ, 18ರಲ್ಲಿ 13 ವ್ಯವಕಲನ ಮಾಡಿದರೆ 5. ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರೋದ್ರಿಂದ ಪ್ಲಸ್ ಇಡಬೇಕು, +5. ಇನ್ನು ಎರಡನೇದಾಗಿ ನೋಡೋಣ. ಇಲ್ಲಿ -250ಕ್ಕೆ -250. ಇನ್ನು ನೆಕ್ಸ್ಟು ಇಲ್ಲಿ -250 ಆಯಿತು. ಇಲ್ಲಿ ಎರಡೂ ಕಡೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಟ್ಟು 150ನ್ನು ಬರಿಬೇಕು. ಈಗ ನೋಡ್ಬೋದು ಒಂದು ಕಡೆ ಪ್ಲಸ್ಸು ಒಂದು ಕಡೆ ಮೈನಸ್ ಇರುವುದರಿಂದ ದೊಡ್ಡ ಸಂಖ್ಯೆ ಯಾವುದು ಅಂದರೆ ಇಲ್ಲಿ -250 ಆಗಿರುತ್ತೆ. ಹಾಗಾಗಿ ಇದು ನಾವು ವ್ಯವಕಲನವನ್ನು ಮಾಡಬೇಕು. 250ರಲ್ಲಿ 150 ಹೋದರೆ 100. ಈಗ ದೊಡ್ಡ ಸಂಖ್ಯೆಯಿಂದ ಮೈನಸ್ ಇರೋದ್ರಿಂದ ಮೈನಸನ್ನು ಇಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನೋಡೋಣ. ಇಲ್ಲಿ -10ಕ್ಕೆ -10, ಎರಡೂ ಕಡೆ ಪ್ಲಸ್ ಇರೋದ್ರಿಂದ ಪ್ಲಸ್ ಇಟ್ಟು ಇಲ್ಲಿ 19 ಬಂತು. ಈಗ ನೋಡ್ಬೋದು ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇದೆ? ಪ್ಲಸ್ ಇದೆ, 19. ಈ ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ನಾವಿಲ್ಲಿ ವ್ಯವಕಲನ ಮಾಡಬೇಕು. ಇಲ್ಲಿ ನೋಡೋಣ, 19ರಲ್ಲಿ 10 ಹೋದರೆ 9, ಆದರೆ ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇರೋದ್ರಿಂದ ಇಲ್ಲಿ ನಾವು ಪ್ಲಸ್ಸನ್ನು ಇಡಬೇಕು, +9. ಈ ರೀತಿಯಾಗಿ ಪೂರ್ಣಾಂಕಗಳ ಸಂಕಲನವನ್ನು ಮಾಡಬೇಕು. ಈ ಚಿಹ್ನೆಗಳನ್ನು ಮಾತ್ರ ತಾವು ನೆನಪಿನಲ್ಲಿ ಇಟ್ಕೊಳ್ಳಿ. ಇವು ಪೂರ್ಣಾಂಕಗಳ ಸಂಕಲನ ಆಗುತ್ತದೆ. ಇನ್ನು ಪೂರ್ಣಾಂಕಗಳ ವ್ಯವಕಲನದ ಬಗ್ಗೆ ತಿಳಿಸುವುದಾದರೆ ಮೊದಲೇದಾಗಿ ತಾವು ಈ ಚಿಹ್ನೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾಕಂದರೆ ಈ ಚಿಹ್ನೆಗಳ ಆಧಾರ ಮೇಲೆಯೇ ಇಲ್ಲಿ ನಾವು ಪೂರ್ಣಾಂಕಗಳ ಸಂಪೂರ್ಣ ಮೂಲಕ್ರಿಯೆಗಳನ್ನು ಮಾಡ್ಬೋದು. ಎರಡೂ ಕಡೆ ಪ್ಲಸ್ ಬಂದಾಗ ಪ್ಲಸ್ ಬರುತ್ತೆ, ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಮೈನಸ್, ಹಾಗೂ ಎರಡೂ ಕಡೆ ಮೈನಸ್ ಇದ್ದಾಗ ಪ್ಲಸ್, ಮತ್ತು ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಮೈನಸ್. ಈಗ ನೋಡೋಣ. ಇಲ್ಲಿ -10ಕ್ಕೆ ಇಲ್ಲಿ -4ಕ್ಕೆ ವ್ಯವಕಲನ ಆಗಬೇಕು. ಅಂದರೆ -10ರಿಂದ -4 ಇಲ್ಲಿ ವ್ಯವಕಲನವನ್ನು ಮಾಡಬೇಕಾಗಿದೆ. ಇಲ್ಲಿ ನೋಡೋಣ. ಮೊದಲನೇದಾಗಿ -10ನ್ನು ಬರ್ಕೊಳ್ಳೋಣ. ಈಗ ಇಲ್ಲಿ ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ +4. ಇಲ್ಲಿ ನೋಡ್ಬೋದು -, ಇಲ್ಲಿ ಪ್ಲಸ್ ಆಗಿದೆ. ಈಗ ನೋಡ್ಬೋದು ತಾವು ಇಲ್ಲಿ ಒಂದು ಕಡೆ ಮೈನಸ್ ಇರೋದ್ರಿಂದ ಒಂದು ಕಡೆ ಪ್ಲಸ್ ಇರೋದ್ರಿಂದ ವ್ಯವಕಲನ ಮಾಡೋಣ. 10ರಲ್ಲಿ 4 ಹೋದರೆ 6. ದೊಡ್ಡ ಸಂಖ್ಯೆ ಯಾವುದು ಇದರಲ್ಲಿ? 10. ಇದರ ಹಿಂದಿರುವ ಚಿಹ್ನೆ ಯಾವುದು? ಮೈನಸ್. ಸೊ -6 ಅಂತ ಬರೆಯೋಣ. ಇನ್ನು ಸೆಕೆಂಡ್ ಒನ್ ನೋಡಿ. -3ಕ್ಕೆ -3ರಿಂದ ವ್ಯವಕಲನ ಮಾಡಬೇಕು. ಮೊದಲಿಗೆ ನಾವು ಈ ಸಂಖ್ಯೆಯನ್ನು ಬರ್ಕೊಳ್ಳೋಣ. ಇಲ್ಲಿ -3, ಇಲ್ಲಿ ಒಂದು ಮೈನಸ್ ಒಂದು ಪ್ಲಸ್ ಇರೋದ್ರಿಂದ ಇಲ್ಲಿ ಮೈನಸ್ ಆಯಿತು. ಸೊ ಇದು 3. ಈಗ ನೋಡಿ, ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಇಟ್ಟು ಇಲ್ಲಿ ನಾವು ಉತ್ತರವನ್ನು ಹಚ್ಚಬೇಕು, ಅಂದರೆ ಕೂಡಿಸ್ಬೇಕು ಇಲ್ಲಿ. ಸೊ -6. ಇನ್ನು ಮೂರನೇದಾಗಿ ನೋಡ್ಬೋದು. ಇಲ್ಲಿ -3ನ್ನು ಮೊದಲು ಬರ್ಕೊಳ್ಳೋಣ. ಈಗ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ ಎಷ್ಟು ಬಂತು? 6. ಈಗ ನೋಡ್ಬೋದು ಈ ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಸೊ ಪ್ಲಸ್ ಚಿಹ್ನೆ ಇಟ್ಟು ಒಂದು ಪ್ಲಸ್ಸು ಒಂದು ಮೈನಸ್ ಇದ್ದಾಗ ವ್ಯವಕಲನ ಮಾಡಬೇಕು. 6ರಲ್ಲಿ 3 ಹೋದರೆ 3. ಈ ರೀತಿ ತಾವುಗಳು ಪೂರ್ಣಾಂಕಗಳ ವ್ಯವಕಲನವನ್ನು ಇಲ್ಲಿ ಮಾಡಬೇಕಾಗುತ್ತದೆ. ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಇಲ್ಲಿ -7ಕ್ಕೆ ಇಲ್ಲಿ ನೋಡ್ಬೋದು, -7ಕ್ಕೆ ಇಲ್ಲಿ +8ಕ್ಕೆ ನಾವು ಇಲ್ಲಿ ವ್ಯವಕಲನ ಮಾಡಬೇಕಾಗಿದೆ. ಯಾವ ರೀತಿ ಅಂತ ತಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಸಮ ಚಿಹ್ನೆಯನ್ನು ಹಾಕ್ಕೊಳ್ಳೋಣ. ಇಲ್ಲಿ -7ಕ್ಕೆ ಮೊದಲು -7 ಬರೆದು, ಇಲ್ಲಿ ಮೈನಸ್ ಇದೆ, ಇಲ್ಲಿ ಹಿಂದೆ ಯಾವ ಸಂಖ್ಯೆ ಇಲ್ಲ ಅಂದರೂ ಕೂಡ ಪ್ಲಸ್ ಇರುತ್ತೆ ಅನ್ನೋದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನಾಗುತ್ತೆ? ಅದು -8. ಈಗ ನೋಡ್ಬೋದು ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ ಚಿಹ್ನೆ ಇಟ್ಟು ಕೂಡಿಸ್ಬೇಕು. 8, 7, 15, -15 ಆನ್ಸರ್ ಬಂತು. ಈ ನೆಕ್ಸ್ಟ್ ಒನ್ ನೋಡ್ಬೋದು. 50ಕ್ಕೆ ಇಲ್ಲಿ ನೋಡ್ಬೋದು -40ಕ್ಕೆ ಇಲ್ಲಿ ವ್ಯವಕಲನ ಆಗಬೇಕಾಗಿದೆ. ಅಂದರೆ 50ಕ್ಕೆ -40ರಿಂದ ನಾವು ವ್ಯವಕಲನವನ್ನು ಮಾಡಬೇಕು. ಮೊದಲಿಗೆ ನಾವು 50ನ್ನು ಬರ್ಕೊಂಡು ಇಲ್ಲಿ ಎರಡೂ ಕಡೆ ಮೈನಸ್ ಹೋಗಿ ಪ್ಲಸ್ ಆಗುತ್ತೆ. ಸೊ ಇಲ್ಲಿ 40 ಬಂತು. ಈಗ 50, 40, 90. ಇನ್ನು ನೆಕ್ಸ್ಟ್ ಒನ್ ನೋಡ್ಬೋದು. ಇಲ್ಲಿ -25ನ ಬರ್ಕೊಳ್ಳೋಣ. ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ 42. ಇಲ್ಲಿ ನೋಡ್ಬೋದು ಒಂದು ಮೈನಸ್ಸು ಒಂದು ಪ್ಲಸ್ ಇದ್ದಾಗ ಸಂಕಲನ ಇಲ್ಲಿ 42 ಇದೆಯಲ್ಲ, ಇದರಿಂದ ಪ್ಲಸ್ ಚಿಹ್ನೆ ಇದೆ. 25ರಿಂದ ಮೈನಸ್ ಇರುತ್ತೆ. ದೊಡ್ಡ ಸಂಖ್ಯೆ ಯಾವುದು? 42. ಅದರಿಂದ ಇರೋ ಚಿಹ್ನೆ ಯಾವುದು ಅಂದರೆ ಪ್ಲಸ್. ಇಲ್ಲಿ 42ರಿಂದ 25ಕ್ಕೆ ವ್ಯವಕಲನ ಮಾಡಬೇಕು. ನೋಡೋಣ ತಮಗೆ ಸಿಂಪಲ್ ಆಗಿ ತಿಳಿಸುವುದಾದರೆ ಇಲ್ಲಿ ನೋಡ್ಬೋದು. ಇಲ್ಲಿ 42ಕ್ಕೆ 25ರಿಂದ ವ್ಯವಕಲನ ಮಾಡಿದಾಗ ಏನಾಗುತ್ತೆ? ಇಲ್ಲಿ 7, ಇಲ್ಲಿ 17. ಸೊ ಇಲ್ಲಿ ಎಷ್ಟು ಬಂತು ಆನ್ಸರ್ ಅಂದರೆ 17 ಬಂತು. ಈಗ ನಾವು ದೊಡ್ಡ ಸಂಖ್ಯೆಯಿಂದ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ಸನ್ನು ಇಡಬೇಕು. ಈ ರೀತಿಯಾಗಿ ತಾವು ಪೂರ್ಣಾಂಕಗಳ ವ್ಯವಕಲನವನ್ನು ಮಾಡಬೇಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಪೂರ್ಣಾಂಕಗಳ ಮೇಲಿನ ಕ್ರಿಯೆಗಳಲ್ಲಿ ಗುಣಾಕಾರ ಹಾಗೂ ಭಾಗಾಕಾರದ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ತದನಂತರ ಇವುಗಳ ಮೇಲೆ ಕೇಳಿರುವಂತಹ ನವೋದಯ ಎಕ್ಸಾಮಲ್ಲಿ ಕೇಳಿದ ಪ್ರಶ್ನೆಗಳಾಗಿರಬಹುದು, ಇಲ್ಲಿ ಮೊರಾರ್ಜಿ ಆದರ್ಶ ವಿದ್ಯಾಗಳಲ್ಲಿ ಕೇಳಿದಂತಹ ಪ್ರಶ್ನೆಗಳ ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.